ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮತ್ತೊಂದು PC ಸಿವಿಲ್ HK 2019 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಗಳು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ 73. ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ತುಂಬಿರಿ. 1, 4, 9, 16, 25, 36, 49. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ಸೊ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಒಂದು ಸೀರೀಸ್ ನಂಬರ್ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ನಂಬರ್ಸ್ಗಳು ನೋಡಿದಾಗ ಇದು ಭಾಳಷ್ಟು ಸರಳವಾದಂಥ ಒಂದು ಪ್ರಶ್ನೆ ಇದು. 5ನೇ ವಿದ್ಯಾರ್ಥಿಗಳು ಅಂದರೆ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳು ಕಂಪ್ಲೀಟಾಗಿ ಸಾಲ್ವ್ ಮಾಡುವಂಥ ಒಂದು ಕ್ವಶನ್ನು. ನೋಡಿದ ತಕ್ಷಣವೇ ಆನ್ಸರ್ ಗೊತ್ತಾಗುವಂಥ ಒಂದು ಉತ್ತರ ಇದು. ನೋಡಿ, ಎಲ್ಲ ನಂಬರ್ಸ್ಗಳು ಹೇಗಿದ್ದಾವೆ. 1 ಸ್ಕ್ವೇರ್ 1, 2 ಸ್ಕ್ವೇರ್ 2, 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 49, 7 ಸ್ಕ್ವೇರು. ಹಾಗೆ 49, 7 ಸ್ಕ್ವೇರ್ ಆದಾಗ ನೆಕ್ಸ್ಟ್ ನಂಬರ್ ಯಾವುದು ಬರುತ್ತೆ? 8 ಸ್ಕ್ವೇರ್ 64 ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ 64 ಈಸ್ ದ ರೈಟ್ ಆನ್ಸರು. ನೋಡಿ, ಇದು ಡೈರೆಕ್ಟ್ ಕ್ವಶನ್ನು, ಭಾಳ ಈಸಿಯಾದಂಥ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಕ್ವಶನ್ ನಂಬರ್ 74. ಇದು ಒಂದು ಡಿಕೋಡಿಂಗ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಇದೆ. ನೋಡಿ, ಇದನ್ನು ಕೂಡ ಭಾಳಷ್ಟು ಈಸಿಯಾದಂಥ ಒಂದು ಕ್ವಶನ್ ಇದೆ. ಹೇಗಿದೆ ಅಂತಂದರೆ, CMW ಈಸ್ ಕೋಡೆಡ್ ವಿತ್ DNX ಅಂತ. ಅಂದರೆ CMW DNX ಅಂತ ಬರೆದ್ರೆ AKU ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈಗ ನಾವು ಮೊದಲನೇದಾಗಿ ಫಸ್ಟ್ ಕರೆಸ್ಪಾಂಡಿಂಗ್ ಆಲ್ಫಾಬೆಟ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಗ್ರೂಪಲ್ಲಿ C ಆದಮೇಲೆ ಸೆಕೆಂಡ್ ಗ್ರೂಪಲ್ಲಿ D ಅಂತ ಕೊಟ್ಟಿದ್ದಾರೆ. ಅಂದರೆ 1+ ಆಗಿದೆ, 1 ಆಲ್ಫಾಬೆಟ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಏನಿದೆ? ಎಮ್ ಆಗೋಣ. ಏನಿದೆ? ಎನ್ನು. ಸೊ ಅಂದರೆ ಇದನ್ನು ಕೂಡ +1 ಇದೆ. W ಆದಮೇಲೆ X ಇದೆ. ಸೊ ಇದನ್ನು ಕೂಡ +1 ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಆಲ್ಫಾಬೆಟ್ಸ್ಗಳು 1 ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಬರೆದಿದ್ದಾರೆ. ಹಾಗೆ A ಆದಮೇಲೆ ಏನು ಬರುತ್ತೆ? ಆಲ್ಫಾಬೆಟ್ಟು B ಬರುತ್ತೆ. ನೆಕ್ಸ್ಟ್ K ಆದಮೇಲೆ ಆಲ್ಫಾಬೆಟ್ ಯಾವ್ದು ಬರುತ್ತೆ? L. U ಆದಮೇಲೆ V ಬರುತ್ತೆ. ಸೊ BLV ಅಂತ ಇದೆ ನೋಡಿ. ಆಪ್ಷನ್ ಸಿನಲ್ಲಿ BLV ಅಂತ ಆನ್ಸರ್ ಇದೆ. ಹಾಗಾಗಿ C ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 79. ನೋಡಿ ಫ್ರೆಂಡ್ಸ್, ಇದು ಒಂದು ರೀಸನಿಂಗ್ ಟೈಪ್ ಕ್ವಶನ್ ಇದೆ. D ಈಸ್ ಗ್ರೇಟರ್ ದೆನ್ C, C ಈಸ್ ಗ್ರೇಟರ್ ದೆನ್ B, B ಈಸ್ ಗ್ರೇಟರ್ ದೆನ್ A ಆದರೆ ಈ ಕೆಳಗಿನವು ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇದನ್ನು ಕಾಂಬಿನೇಷನ್ ಆಗಿ, ಅಂದರೆ ಎಲ್ಲವನ್ನು ಕೂಡಿಸ್ಬಿಟ್ಟು ಬರೀಬೇಕು. D ಈಸ್ ಗ್ರೇಟರ್ ದೆನ್ C ಅಂತ ಬರೀಬೇಕು. ನೆಕ್ಸ್ಟ್ C ಈಸ್ ಗ್ರೇಟರ್ ದೆನ್ B ಅಂದರೆ ಇಲ್ಲಿ ಡೈರೆಕ್ಟಾಗಿ ಬರೆದ್ಬಿಡೋಣ. C ಈಸ್ ಗ್ರೇಟರ್ ದೆನ್ B, ದೆನ್ B ಈಸ್ ಗ್ರೇಟರ್ ದೆನ್ A. ಸೊ ಇದು ಕಂಬೈನ್ಡ್ ವರ್ಷನ್ ಆಯಿತು. ಸೊ ಈಗ ನೆಕ್ಸ್ಟು ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಅವರು. ಸೊ ಮೊದಲನೇ ಆಪ್ಷನ್ ನೋಡೋಣ. D ಈಸ್ ಗ್ರೇಟರ್ ದೆನ್ A ಅಂತ ಇದೆ. D ಈಸ್ ಗ್ರೇಟರ್ ದೆನ್ A. ಸೊ ಇದು ಸರಿಯಾದಂಥ ಉತ್ತರ ಇದೆ. ಸೊ ನೆಕ್ಸ್ಟು B, C ಈಸ್ ಗ್ರೇಟರ್ ದೆನ್ A ಅಂತ ಕೊಟ್ಟಿದ್ದಾರೆ. C ಈಸ್ ಗ್ರೇಟರ್ ದೆನ್ A ಅಂತ ಕೊಟ್ಟಿದ್ದಾರೆ ಅಂತಂದರೆ C ಇವು Aಗಿಂತ ದೊಡ್ಡದಿದೆ. ಸೊ ಇದನ್ನು ಕೂಡ ಸರಿಯಾಗುತ್ತೆ. ನೆಕ್ಸ್ಟು ಆಪ್ಷನ್ C, A ಈಸ್ ಗ್ರೇಟರ್ ದೆನ್ C ಅಂತ ಕೊಟ್ಟಿದ್ದಾರೆ. ಇಲ್ಲಿ A ಈಸ್ ಗ್ರೇಟರ್ ದೆನ್ C ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ C ಈಸ್ ಗ್ರೇಟರ್ ದೆನ್ A ಅಂತ ಅಂದರೆ ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ A ಈಸ್ ಲೆಸ್ ದೆನ್ C ಆಗುತ್ತೆ. ಹಾಗಾಗಿ ಆಪ್ಷನ್ನು C ತಪ್ಪಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ D ನೋಡಿ ಕನ್ಕ್ಲೂಷನ್ ಮಾಡೋಣ. ಆಪ್ಷನ್ ಡಿನಲ್ಲಿ ಏನಿದೆ? D ಈಸ್ ಗ್ರೇಟರ್ ದೆನ್ B ಅಂತ ಇದೆ. D ಈಸ್ ಗ್ರೇಟರ್ ದೆನ್ B ಅಂತಂದರೆ ಇದನ್ನು ಕೂಡ ಸರಿಯಾದಂಥ ಒಂದು ಆಪ್ಷನ್ ಇದೆ. ಹಾಗಾಗಿ ಇಲ್ಲಿ ತಪ್ಪಾದಂತಹ ಉತ್ತರ ಯಾವುದಂತಂದರೆ ಆಪ್ಷನ್ C, A ಈಸ್ ಗ್ರೇಟರ್ ದೆನ್ C. ಇದು ಸರಿಯಾದಂತಹ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್ 82. 81 ಅನುಪಾತ 9 ಅಂದರೆ ಇದು ಅನುಪಾತದ ಪ್ರಶ್ನೆ ಇದೆ. ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಿಸಿದಂಥದ್ದು. ಸೊ 81 ಅನುಪಾತ 9, 140 44 ಅನುಪಾತ ಕ್ವಶನ್ ಮಾರ್ಕ್. ಸೊ ಇದು ನೋಡಿದ ತಕ್ಷಣ ಇದನ್ನು ಕೂಡ ಭಾಳಷ್ಟು ಸರಳವಾದಂಥ ಪ್ರಶ್ನೆ ಫ್ರೆಂಡ್ಸ್. ಹೆಂಗಂತಂದರೆ 81 ಏನಾಗುತ್ತೆ? 9ರ ಒಂದು ಸ್ಕ್ವೇರ್ ಆಗುತ್ತೆ. 144 ಏನಿದೆ? 12ರ ಸ್ಕ್ವೇರು. ಸೊ ಇದನ್ನು ಕೂಡ ಭಾಳಷ್ಟು ಈಸಿ ಆದಂಥ ಕ್ವಶನು. ಸೊ ಆಪ್ಷನ್ ಬಿನಲ್ಲಿದೆ ನೋಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ನು 83. ಇದು ಒಂದು ಪ್ರಾಫಿಟ್ ಮತ್ತು ಲಾಸ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಇದೆ. ಸೊ ಒಬ್ಬ ವ್ಯಾಪಾರಿ ರೂಪಾಯಿ 400ಕ್ಕೆ ಕುರ್ಚಿಯನ್ನು ಖರೀದಿಸಿ ಅದನ್ನು 500 ರೂಪಾಯಿಗೆ ಮಾರಾಟ ಮಾಡಿದರೆ ಅವನು ಗಳಿಸುವ ಪ್ರತಿಶತ ಲಾಭಾಂಶ ಎಷ್ಟು ಅಂತ. ಅಂದರೆ ಇಲ್ಲಿ ನಾವು ಪ್ರಾಫಿಟ್ ಪರ್ಸೆಂಟೇಜನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು. ಸೊ ಮೊದಲನೇದಾಗಿ ಒಂದು ಕುರ್ಚಿಯನ್ನು ಒಬ್ಬ ವ್ಯಾಪಾರಿ ಖರೀದಿಸಿದಂಥದ್ದು ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? ಸ್ಟಾರ್ಟಿಂಗಲ್ಲಿ 400 ರುಪೀಸ್ ಇದೆ. ಅದನ್ನು ಅವನು ಸೆಲ್ ಮಾಡ್ತಾನೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ 500. ಸೊ ಮಾರಿದ ಬೆಲೆ ಅಂತ ಕರಿತೀವಿ ನಾವು.
500ಕ್ಕೆ ಮಾರಿದರೆ ಅವನು ಗಳಿಸಿರುವಂಥ ಲಾಭಾಂಶದ ಪ್ರತಿಶತ ಅಂದರೆ ಪ್ರಾಫಿಟ್ ಪರ್ಸೆಂಟೇಜನ್ನು ಕಂಡುಹಿಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಈಗ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋಣ. ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ನಲ್ಲಿ ಕಾಸ್ಟ್ ಪ್ರೈಸನ್ನು ಮೈನಸ್ ಮಾಡಿದರೆ ಸಿಗುತ್ತೆ. ಹಾಗಾಗಿ 500ರಲ್ಲಿ 400 ಮೈನಸ್ ಮಾಡಿದಾಗ 100 ಆಗುತ್ತೆ. ಸೊ ದೇರ್ ಫಾರ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತಂದರೆ 100 ರುಪೀಸ್. ಸೊ ಅವನು 100 ರುಪೀಸ್ ಪ್ರಾಫಿಟನ್ನು ಗಳಿಸ್ತಾನೆ. ಆದರೆ ಅವರು ಕೇಳಿರೋದು ಪ್ರಾಫಿಟ್ ಪರ್ಸೆಂಟೇಜನ್ನು ಕೇಳಿದ್ದಾರೆ. ಹಾಗಾಗಿ ನಾವು ಪ್ರಾಫಿಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಇದೆ. ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ. ಸೊ ಈ ಒಂದು ಫಾರ್ಮುಲಾದಲ್ಲಿ ಹಾಕಿಬಿಟ್ರೆ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಸಿಗುತ್ತೆ. ಪ್ರಾಫಿಟ್ ಎಷ್ಟಿದೆ ಈಗ 100, ಕಾಸ್ಟ್ ಪ್ರೈಸ್ ಎಷ್ಟಿದೆ 400. ಸೊ ನೆಕ್ಸ್ಟ್ ಇಂಟು 100 ಮಲ್ಟಿಪ್ಲೈ ಮಾಡೋಣ. ಸೊ 2 0 ಕ್ಯಾನ್ಸಲೇಷನ್ ಆಗುತ್ತೆ. ಈ ಕಡೆ ಡಿನಾಮಿನೇಟ್ರಲ್ಲಿ 2 2s ಕ್ಯಾನ್ಸಲ್ಲು, 250s 100, 2 1s 225s ಆಗುತ್ತೆ. ಹಾಗಾಗಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಇಲ್ಲಿ ಈ ಪ್ರಶ್ನೆಯಲ್ಲಿ ಅಂತಂದರೆ 25%. ನೋಡಿ ಆಪ್ಷನ್ ಬಿನಲ್ಲಿ 25% ಇದೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ನು 84. ಇದು ಒಂದು ಡೈರೆಕ್ಷನ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಇದೆ. ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್ ನಡೆದು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದರೆ ನಂತರ ಆರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕಂಡುಹಿಡಬೇಕು. ಸೊ ಮೊದಲನೇದಾಗಿ ಯಾವುದೇ ಒಂದು ಡೈರೆಕ್ಷನ್ ಕ್ವಶನ್ ಕೊಟ್ಟಾಗ ನಾವು ಮೊದಲನೇದಾಗಿ ಫಸ್ಟು ಈ ರೀತಿ ಡೈರೆಕ್ಷನನ್ನು ಹಾಕೋಬೇಕು. ಫಸ್ಟ್ ಈ ಕಡೆ ಈಸ್ಟ್ ಇರುತ್ತೆ, ನೆಕ್ಸ್ಟು ಈ ಕಡೆ ವೆಸ್ಟು, ದೆನ್ ಅಬೋ ನಾರ್ತು, ಬಿಲೋ ಎಷ್ಟಾಗುತ್ತೆ ಅಂದರೆ ಬಿಲೋ ಏನಂದರೆ ಸೌತು. ಸೊ ಈಗ ಆ ಹುಡುಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಅಂತಂದರೆ ಪಶ್ಚಿಮಕ್ಕೆ 10 ಕಿಲೋಮೀಟ್ರ್ ನಡೆದು, ಅಂದರೆ ಈಗ ಇನಿಷಿಯಲ್ ಪೊಸಿಷನ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿನಿಂದ ಪಶ್ಚಿಮ ಅಂದರೆ ವೆಸ್ಟ್ಗೆ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾನೆ. ಹಾಗೆ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟ್ರ್ ಹೋಗ್ತಾನಂತೆ. ಈ ಕಡೆ ಮುಖ ಮಾಡಿದಾಗ ಬಲ ಈ ಕಡೆ ಆಗುತ್ತೆ. ಹಾಗಾಗಿ ಇಲ್ಲಿ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದಾಗ ಬಲಕ್ಕೆ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಮತ್ತೆ ಅವನು ಮತ್ತೆ ಬಲಕ್ಕೆ 10 ತಿರುಗಿ 10 ಕಿಲೋಮೀಟ್ರ್ ನಡೆದರೆ ಮತ್ತೆ 10 ಕಿಲೋಮೀಟ್ರ್ ನಡೀತಾನಂತೆ. ಸೊ ಈಗ ಈ ಕಡೆ ಬಂದು ನಡೆದಾಗ ಬಲಕ್ಕೆ ತಿರುಗಿ 10 ಕಿಲೋಮೀಟ್ರ್ ಆದಾಗ ನಡೆದರೆ ನಂತರ ಆರಂಭ ಬಿಂದುವಿನಿಂದ ಅವನು ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ನೋಡಿ ಇವೆರಡು ಸೇಮ್ ಪೊಸಿಷನಲ್ಲಿದೆ. ಸೊ ಇದು ನೋಡಿದರೆ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಆಗಿರ್ತವೆ. ಹಾಗಾಗಿ ಅಪೋಸಿಟ್ ಇಲ್ಲಿ 10 ಕಿಲೋಮೀಟ್ರ್ ಇಲ್ಲಿ 10 ಕಿಲೋಮೀಟ್ರ್ ಅಂದರೆ ಇದು ಕರೆಕ್ಟಾಗಿದೆ. ಹಾಗೆ ಈ ಕಡೆ 5 ಕಿಲೋಮೀಟ್ರ್ ಆದರೆ ಈ ಕಡೆಯೂ ಕೂಡ 5 ಕಿಲೋಮೀಟ್ರ್ ಆಗುತ್ತೆ. ಸೊ ದೇರ್ ಫಾರ್ ನಾವು ಇದರಿಂದ ಏನಂತ ಕನ್ಕ್ಲೂಸ್ ಮಾಡ್ಬೋದು ಅಂತಂದರೆ ಆರಂಭದ ಬಿಂದುವಿನಿಂದ ಅವನು 5 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಅಂತ. ಅಂದರೆ ಆಪ್ಷನ್ ಎನಲ್ಲಿ 5 ಕಿಲೋಮೀಟ್ರ್ ಇದೆ ನೋಡಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು 85. ಇದು ಒಂದು ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ಇದೆ ನೋಡಿ. ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಮು. ಇದನ್ನು ಓದೋಣ. ಎ ಮತ್ತು ಬಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು 20 ದಿನಗಳನ್ನು ತೆಗೆದುಕೊಳ್ಳುವನು. ಹಾಗಾದರೆ ಎಯು ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುವನು ಅಂತ ಕೇಳಿದ್ದಾರೆ. ಅಂದರೆ ಎ ಮತ್ತು ಬಿ ಇಬ್ಬರು ಒಂದು ಕೆಲಸವನ್ನು ಮುಗಿಸೋಕ್ಕೆ ಎಷ್ಟು ದಿನ ತೊಗೊಳ್ತಾರೆ ಅಂತಂದರೆ 15 ದಿನ. ಹಾಗೆ ಬಿ ಒಬ್ಬನೇ ಆ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ 20 ದಿನ ತೆಗೆದುಕೊಳ್ತಾನೆ. ಹಾಗಾದರೆ ಎ ಯು ಎಷ್ಟು ತೆಗೆದುಕೊಳ್ತಾನೆ ದಿನಗಳು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಎ ಬಿ ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ ದಿನಗಳು 15. ಬಿ ಒಬ್ಬನೇ ಎಷ್ಟು ತೆಗೆದುಕೊಳ್ತಾನೆ ಅಂತಂದರೆ 20. ನೆಕ್ಸ್ಟು ಎ ಒಬ್ಬನೇ ಎಷ್ಟು ತೆಗೆದುಕೊಳ್ತಾನೆ ಅಂತ ನಾವು ಕಂಡುಹಿಡಿಬೇಕಾಗಿರುವಂಥ ಒಂದು ಕ್ವಶನ್. ಸೊ ಈಗ ನಾವು ಅವರು ಕಂಪ್ಲೀಟ್ ಮಾಡಬೇಕು, ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಇಷ್ಟು ದಿನಗಳು ತೆಗೆದುಕೊಳ್ತಾರೆ ಅಂದರೆ ನಾವು ಇವರಿಬ್ಬರು ಎ ಮತ್ತು ಬಿ ಇಬ್ಬರು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರಂತ ತೊಗೊಳ್ಬೇಕು. ಒಂದು ದಿನದಲ್ಲಿ ಮಾಡುವಂಥ ಕೆಲಸ ಎ ಬಿ ಹೆಂಗಾಗುತ್ತೆ ಅಂದರೆ ಅದನ್ನು ರೆಸಿಪ್ರೋಕಲ್ ತೊಗೊಳ್ಬೇಕು. 1/15 ಆಗುತ್ತೆ. ರೆಸಿಪ್ರೋಕಲ್ ಅಂದರೆ ರಿವರ್ಸ್ ಆರ್ಡರ್ನಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ಗೆ ಚೇಂಜಸ್ ಮಾಡ್ಕೊಳ್ಬೇಕು. ಸೊ ಎ ಮತ್ತು ಬಿ ಇಬ್ಬರು ಕೂಡಿ ಒಂದು ದಿನದ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ 1/15. ಹಾಗೆ ಬಿ ಯು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತಂದರೆ 1/20. ಸೊ ಹಾಗೆ ಎ ಯು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನಂತ ನಮ್ಗೆ ಗೊತ್ತಿಲ್ಲ, ಅದನ್ನು 1/x ಅಂತ ತೊಗೊಳ್ಳೋಣ. ಸೊ ಈಗ ಇವರಿಬ್ಬರದ್ದು ರಿಸಲ್ಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಒಂದು ದಿನದಲ್ಲಿ ಕೆಲಸ ಮಾಡುವಂಥ ಎ ಬಿ ಇಬ್ಬರು ಕೆಲಸ ಮಾಡುವಂಥದ್ದು 1/a+b ಆಗುತ್ತೆ. ಹಾಗೆ ಒಂದು ದಿನದಲ್ಲಿ ಬಿ ಮಾಡುವಂಥ ಕೆಲಸ ಮತ್ತು ಒಂದು ದಿನದಲ್ಲಿ ಎ ಮಾಡುವಂಥ ಕೆಲಸಕ್ಕೆ ಸಮವಾಗಿರುತ್ತೆ. ಅಂದರೆ ಈಗ 1/a+b ಅಂದರೆ ಎಷ್ಟು 15, 1/b ಅಂತಂದರೆ 20 + 1/a. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಹಾಗೆ ಇಟ್ಬಿಟ್ಟು ಇದನ್ನು ಲೆಫ್ಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡೋಣ. 1/15 - 1/20 = 1/a ಆಗುತ್ತೆ.
ಸೊ ಈಗ 15 ಮತ್ತು 20 ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟಾಗುತ್ತೆ ಅಂದರೆ 60 ಆಗುತ್ತೆ ನೋಡಿ. 60 ಆಗುತ್ತೆ. ಹೇಗೆ ಅಂತಂದರೆ ಸೈಡಿಗೆ ಮಾಡೋಣ. 15 20. ಸೊ ಇಲ್ಲಿ 5 1 5 3 15 5 4 20 3 1 4 1 4 ತೊಗೊಂಡ್ಬಿಡೋಣ. ಸೊ ಇಲ್ಲಿ 4 3 12 12 5 60 12 5 60 ಅಂತಂದರೆ ಎಲ್ ಸಿ ಎಮ್ಮು 60 ಆಗುತ್ತೆ. ಸೊ ಎಲ್ ಸಿ ಎಮ್ 60 ಆದಾಗ 15 15 6 60 15 4 60 ನೆಕ್ಸ್ಟು 23 60. ಸೊ ಈಗ ಇವೆರಡು ನ್ಯೂಮರೇಟರ್ ಇಂಟು ಮಾಡಿದಾಗ 4 - 3 ಆಗುತ್ತೆ. 4 - 3ನಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದಾಗ 1/60 ಬರುತ್ತೆ. 1/60 ಅಂದರೆ ಎ ಒಬ್ಬನೇ ಆ ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನಗಳು ತೆಗೆದುಕೊಳ್ತಾನೆ? 60 ದಿನಗಳು. ಸೊ ಆಪ್ಷನ್ ಡಿನಲ್ಲಿದೆ ನೋಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಫ್ರೆಂಡ್ಸ್, ಈ ಒಂದು ಕ್ವಶನ್ ಪೇಪರಲ್ಲಿ ಒಟ್ಟು 7 ಕ್ವಶನ್ಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ ಅವರು. ಸೊ ಈಗ ಐ ಥಿಂಕ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್. ಯುವರ್ ಸ್ಟಡೀಸ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಕಂಪ್ಲೀಟಾಗಿ ಅದರ ಮೇಲೆ ಥರೋ ಆಗ್ತೀರಾ. ಥರೋ ಆದಮೇಲೆ ನೆಕ್ಸ್ಟ್ 100% ಕ್ವಶನ್ ಪೇಪರನ್ನು ಸರಳವಾಗಿ ಸಾಲ್ವ್ ಮಾಡ್ತೀರಾ. ನಾಳೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ